ನನಗೆ ಹಸಿವಿಲ್ಲ ಸಾವಿತ್ರಿ, ಪ್ಲೀಸ್ ಬಿಟ್ಬಿಡು. ಸುಮಿತ್ ಜೊತೆ ಹೇಳಿ ಅಲ್ಲಿ ಒಂದು ಉಯ್ಯಾಲೆ ಕಟ್ಸಿದೆಯಾ ಅಂತ ಎದುರಿಗಿದ್ದ ಮರದ ಕಡೆ ತೋರಿಸ್ತಾ ಹೇಳಿದ್ಲು ಆರಾಧ್ಯ. ಓಕೆ ಮೇಡಮ್, ಈಗ ಮಾಡ್ತೀನಿ ಅಂತ ಹೇಳಿ ಸರಿಯಾಗಿ 5 ನಿಮಿಷದಲ್ಲಿ ಉಯ್ಯಾಲೆಯನ್ನು ಸರಿ ಮಾಡಿಸಿದ್ಲು ಸಾವಿತ್ರಿ. ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅನ್ನಿಸ್ತಿದೆ, ಎಲ್ಲರೂ ಹೊರಟು ಹೋಗಿ ಅಂತ ಹೇಳಿ ಸ್ವಲ್ಪ ಹೊತ್ತು ಉಯ್ಯಾಲೆಯನ್ನು ತೂಗ್ತಿದ್ದಾಳೆ ಆರಾಧ್ಯ. ಹಾಗೆ ತೂಗ್ತಾ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಇಬ್ಬರು ಸೇರಿ ತರಣ ಹಾಗೆ ಆಡಿಸಿದ ಪರಿಸ್ಥಿತಿ ನೆನಪಿಗೆ ಬಂದು ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತು. ಆ ದಿನಗಳು ತುಂಬ ಹ್ಯಾಪಿಯಾಗಿದ್ವು. ಮೂವರು ತುಂಬಾ ಸಂತೋಷದಿಂದ ಇದ್ವು. ಅಮ್ಮ ತೀರು ಹೋದ್ಮೇಲೆ ಅಪ್ಪ ಫುಲ್ ಬದಲಾಗಿ ಹೋದರು ಅಂತ ಲೋನ್ಲಿಯಾಗಿ ಫೀಲ್ ಆದಳು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಬೇಸರ ಬಂದು ಫಾಸ್ಟಾಗಿ ಉಯ್ಯಾಲೆ ತೂಗ್ತಿದ್ದ ಆರಾಧ್ಯಾಗೆ ಅಡ್ಡಲಾಗಿ ಬಂದ ಅಧಿರಾಜ್ ವರ್ಮ. ಅಡ್ಡ ಬರಬೇಡಿ, ಪೆಟ್ಟು ಬೀಳುತ್ತೆ ಅಂತ ಗಟ್ಟಿಯಾಗಿ ಕೂಗಿದ್ಲು ಆರಾಧ್ಯ. ಅಳಿಲು ಮರಿ ಥರ ತೂಗ್ತಾ ಪಕ್ಕಕ್ಕೆ ಹೋಗಿಯಿಂದ ಆರಾಧ್ಯಳ ಮಾತುಗಳನ್ನ ಲೆಕ್ಕಿಸ್ಕೊಳ್ದೆ ಫಾಸ್ಟಾಗಿ ಬರ್ತಿದ್ದು ಉಯ್ಯಾಲೆಯನ್ನು ಬಲವಂತವಾಗಿ ಹಿಡಿದು ನಿಲ್ಲಿಸ್ಬಿಟ್ಟ ಅಧಿರಾಜ್ ವರ್ಮ. ಸಡನ್ನಾಗಿ ಅವನು ಹಾಗೆ ಮಾಡಿದ್ರಿಂದ ಶಾಕ್ ಆಗಿ ಕೆಳಗೆ ಬಿದ್ದು ಹೋಗದಂತೆ ಸಪೋರ್ಟ್ಗಾಗಿ ಹಗ್ಗಗಳನ್ನ ಗಟ್ಟಿಯಾಗಿ ಇಟ್ಕೊಂಡ್ಳು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆಗಿ, ನಿಮ್ಗೇನಾದರೂ ನಿಜಕ್ಕೂ ಹುಚ್ಚ, ಹಾಗೆ ಯಾರಾದರೂ ಸಡನ್ನಾಗಿ ಸ್ಟಾಪ್ ಮಾಡ್ತಾರಾ? ಕೆಳಗೆ ಬಿದ್ದರೆ ನನ್ನ ನಡು ಮುರಿದು ಹೋಗ್ತಿತ್ತು ಅಂತ ಸ್ವಲ್ಪ ಭಯದಿಂದಲೇ ಅಂದ್ಲು ಆರಾಧ್ಯ. ನಾನು ನಿಲ್ಲಿಸದೇ ಇದ್ದರೂ ನೀನು ಕೆಳಗೆ ಬೀಳ್ತಿದ್ದೆ, ಒಂದು ಬಾರಿ ಮೇಲಕ್ಕೆ ನೋಡು ಅಂತಂದ ಅಧಿರಾಜ್ ವರ್ಮ. ಹಾಂ ನೋಡ್ತೀನಿ, ಮೇಲೇನಿದೆ ಅಂತ ವ್ಯಂಗ್ಯವಾಗಿ ಅಂದ್ಕೊಳ್ತಾ ಮೇಲಕ್ಕೆ ನೋಡಿದ್ಲು ಆರಾಧ್ಯ. ಆಗಲೇ ಮರದ ಕೊಂಬೆ ಕಟ್ಟಿದ ಹಗ್ಗ ಲೂಸ್ ಆಗಿರೋದು ಕಾಣಿಸ್ತು. ಅಮ್ಮ, ತೂಗುವಾಗಿ ಬಿದ್ದಿದ್ರೆ ಹಾಸ್ಪಿಟಲ್ ಬೆಡ್ ಕನ್ಫರ್ಮ್ ಆಗ್ತಿತ್ತು ಅಂತ ಅಂದ್ಕೊಳ್ತಾ ಆ ಹಗ್ಗಗಳ ಕಡೆ ನೋಡ್ತಿದ್ದ ಆರಾಧ್ಯಳ ಸೊಂಟ ಸುತ್ತ ಕೈ ಹಾಕಿ ಬಲವಾಗಿ ತನ್ನ ಕಡೆ ಇಡ್ಕೊಂಡ ಅಧಿರಾಜ್ ವರ್ಮ. ಆ ಫೋರ್ಸ್ಗೆ ನೇರವಾಗಿ ಅಧಿರಾಜ್ ವರ್ಮನ ಎದೆಗೆ ಗುದ್ದುಕೊಂಡ್ಳು ಆರಾಧ್ಯ. ಅಬ್ಬಾ, ಏನು ತಿಂತಾನೋ ಏನೋ ಈ ಮನುಷ್ಯ, ಮಾಮೂಲಾಗಿ ತಗಲಿದ್ದಕ್ಕೆ ನನ್ನ ತಲೆ ಗಂಟು ಬಂದ ಹಾಗಾಯಿತು ಅಂತ ಅಂದ್ಕೊಳ್ತಾ ಅಧಿರಾಜ್ ವರ್ಮ ಕಡೆ ನೋಡಿದ್ಲು ಆರಾಧ್ಯ. ಏನು ಅನ್ನೋ ಹಾಗೆ ಕಣ್ಣು ಹಾರಿಸ್ತಾ ಅಧಿರಾಜ್ ವರ್ಮ. ಅಲ್ಲಿವರೆಗೆ ತಾನು ಅಧಿರಾಜ್ ವರ್ಮನ ತೋಳ್ನಲ್ಲಿ ಇರೋದನ್ನು ಗಮನಿಸಿದ ಆರಾಧ್ಯ 2 ಹೆಜ್ಜೆ ಹಿಂದಕ್ಕಿಟ್ಟು, ಥ್ಯಾಂಕ್ ಯು ವೆರಿ ಮಚ್, ನಾನು ಕೈಕಾಲು ಮುರಿದಂತೆ ಸೇವ್ ಮಾಡಿದಿರಿ. ನಿಜಕ್ಕೂ ನನ್ನ ಲೈಫ್ನಲ್ಲಿ ನಾನೇನು ನೋಡೇ ಇಲ್ಲ ಅಂತಂದ್ಲು ಆರಾಧ್ಯ. ಅಷ್ಟೊಂದೇನು ನೋಡಿಲ್ಲ ಅಂತ ಟೀಸಿಂಗ್ ಆಗಿ ಕೇಳ್ದ ಅಧಿರಾಜ್ ವರ್ಮ. ನಿಜಕ್ಕೂ ಏನು ನೋಡಿದ್ದೀನಿ? ನನಗೆ ಜಸ್ಟ್ 20 ವರ್ಷ, ಮದುವೆ, ಮಕ್ಕಳು, ಕೆರಿಯರ್, ನಂಗೆ ತುಂಬ ಜೀವನ ಇದೆ. ನಾನು ಪ್ರೀತಿಸೋನ ಜೊತೆ ಸೇರಿ ವರ್ಲ್ಡ್ ಟೂರ್ ಹೋಗ್ಬೇಕು. ನಾನು ಕಾವ್ಯ ಜೊತೆ ಸೇರಿ ಕಾಲೇಜ್ ಬಂಕ್ ಮಾಡಿ ಮೂವೀಸ್ಗೆ ಹೋಗಬೇಕು. ನನ್ನ ಅಪ್ಪನಿಗೆ ನನ್ನ ವ್ಯಾಲ್ಯೂ ತಿಳಿಯೋ ಹಾಗೆ ಮಾಡಬೇಕು ಅಂತ ಫ್ಲೋನಲ್ಲಿ ಹೇಳ್ಕೊಳ್ತಾ ಹೋದ್ಲು ಆರಾಧ್ಯ. ಆಲ್ರೆಡಿ ಮದುವೆ ಆಗೋಗಿದೆ, ಮಕ್ಕಳು ಬೇಕಿದ್ರೆ ಈಗಲೇ ರೆಡಿ ಅಂತ ತರಲೆ ಆಗಿ ನಗ್ತಾ ಅಧಿರಾಜ್ ವರ್ಮ. ಈಗೇನು ಡಿವೋರ್ಸ್ ಕೊಟ್ಬಿಡ್ತೀನಲ್ವಾ, ನಿಮ್ಗೆ ಯಾಕೆ ಇವೆಲ್ಲ? ನನ್ನನ್ನು ಮಾತ್ರ ಪ್ರೀತಿಸೋ ಹಸ್ಬೆಂಡ್ ಬೇಕು ನನಗೆ ಅಂತ ಅಧಿರಾಜ್ ವರ್ಮ ಕಡೆ ಸೀರಿಯಸ್ ಆಗಿ ನೋಡಿದ್ಲು ಆರಾಧ್ಯ. ಏನು ಪಾಪ, ಕನ್ಸು ಕಾಣ್ತಿದ್ಯಾ? ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ನಾನು ಹೇಳಿದ್ನಾ? ಈ ಬಾರಿ ನಾವು ಉಯ್ಯಾಲೆ ಮೇಲೆ ಪ್ಲ್ಯಾನ್ ಮಾಡೋಣ ಅಂತ ವಿಲ್ ಸ್ಮೈಲ್ ಕೊಟ್ಟ ಅಧಿರಾಜ್ ವರ್ಮ. ಹೌದಾ, ಇನ್ನೇನು ಬೇಡ, ಕೆಲಸದವ್ರು ನೋಡ್ತಾರೆ ಅನ್ನೋ ನಾಚಿಕೆ ಕೂಡ ಇಲ್ಲ ಅಂತ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ನನ್ನ ಪರ್ಸ್ನಲ್ ಸ್ಪೇಸ್ ಡಿಸ್ಟರ್ಬ್ ಮಾಡೋಷ್ಟು ಧೈರ್ಯ ಯಾರಿಗಿದೆ ಅಂತ ಅವನು ಹೇಳ್ತಿದ್ದಂತೆ ಆ ಮಾತುಗಳಿಗೆ ಅವನ ಕಡೆ ನೋಡಿದ್ಲು ಆರಾಧ್ಯ. ಆ ಮಾತುಗಳಿಗೆ ಅವನ ಕಡೆ ಕೋಪದಿಂದ ನೋಡ್ತಾ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಕೋಲ್ಡ್ ಲುಕ್ ಕೊಡ್ತಿದ್ದ ಅಧಿರಾಜ್ ವರ್ಮನನ್ನು ನೋಡಿದ ತಕ್ಷಣ ಮೈ ಉರಿದು ಹೋಯಿತು ಆರಾಧ್ಯಾಳಿಗೆ. ಆದರೆ ಆ ಕೋಪವನ್ನು ಅವನ ಮೇಲೆ ತೋರಿಸೋದಕ್ಕಾಗದೆ ಚಪ್ಪಲಿಗಳು ಸವದು ಹೋಗುವಾಗೆ ಟಪಟಪ ಅಂತ ಸೌಂಡ್ ಮಾಡ್ತಾ ರೂಮ್ ಒಳಗೆ ಹೊರಟು ಹೋದ್ಲು ಫಾಸ್ಟಾಗಿ ಆರಾಧ್ಯ. ಮಾರನೇ ದಿನ ಆಫೀಸ್ಗೆ ಹೋದ ತಕ್ಷಣ ಕೃಷ್ಣನ್ ಕ್ಯಾಬಿನ್ ಒಳಗೆ ಹೋಗಿ ಹಲೋ ಸರ್, ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿ, ಕರೆದ್ರಂತೆ ಅಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಆಫೀಸ್ ರೂಲ್ಸ್ ಬ್ರೇಕ್ ಮಾಡಿದೀಯಾ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ.
ವಾಟ್ಸ್ ಎಕ್ಸ್ಪ್ಲನೇಷನ್ ಅಂತ ಕೋಪದಿಂದ ಕೇಳಿದ ಕೃಷ್ಣ. ಈಗಾಗಲೇ ವೈಸ್ ಪ್ರೆಸಿಡೆಂಟ್ ಮೂಲಕ ಈ ವಿಷಯ ತಿಳಿದೇ ಇರುತ್ತದಲ್ಲ, ಇನ್ನೇನು ಹೇಳಬೇಕು ಅಂತ ಪ್ರೌಡ್ ಹಾಗೆ ಕೇಳಿದ್ಲು ಆರಾಧ್ಯ. ನಾನು ಇರಲಿ ಇಲ್ದಿರಲಿ ಇಲ್ಲಿ ಏನು ನಡೆಯುತ್ತೋ ಪ್ರತಿಯೊಂದು ನನಗೆ ತಿಳಿತಿರುತ್ತೆ ಅಂತ ಸೀರಿಯಸ್ ಆಗಿ ಅಂದ ಕೃಷ್ಣ. ಓಹೋ, ಹಾಗಿದ್ರೆ ಇದು ಮಜಾ ಆಗಿದೆ. ಆಕೆ ಮೇಲೆ ಕೆಳಗೆ ನೋಡ್ಕೊಳ್ಳದೆ ಬಂದು ಬಿದ್ದು ನನ್ನನ್ನು ಬ್ಲೇಮ್ ಮಾಡಿದ್ರೆ ಹೇಗೆ ಅಂತ ಬುದ್ಧಿವಂತಿಕೆಯಿಂದ ಕ್ವೆಶ್ಚನ್ ಮಾಡಿದ್ಲು ಆರಾಧ್ಯ. ಶಟ್ ಅಪ್. ನಾನು ನಿನ್ನನ್ನು ಹೆತ್ತ ತಂದೆ. ನೀನು ಯಾವಾಗ ಏನು ಮಾಡ್ತೀಯಾ ಅಂತ ನನಗೆ ಗೊತ್ತಾಗಲ್ವಾ? ಪ್ರತಿಯೊಂದು ಬಾರಿ ಯಾರೋ ಒಬ್ಬರು ನಿನ್ನ ಬೆನ್ನ ಹಿಂದೆ ಇರ್ತಾರೆ ಅಂತ ಅಂದ್ಕೊಳ್ಬೇಡ. ನೀನಿಲ್ಲಿ ಸೀರಿಯಸ್ ಆಗಿ ವರ್ಕ್ ಕಲ್ತ್ಕೊಂಡ್ರೆ ತಾನೇ ಫ್ಯೂಚರ್ನಲ್ಲಿ ಆಫೀಸ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ. ಈ ಎಕ್ಸ್ಪೀರಿಯನ್ಸ್ ನಿನಗೆ ಮದುವೆ ಆದಮೇಲೆ ತುಂಬ ಯೂಸ್ ಆಗುತ್ತೆ. ನೀನು ನನ್ನ ಮಗಳು ಅಂತ ತಿಳಿದ್ರೆ ಯಾರೂ ನಿನ್ನ ಜೊತೆ ಫ್ರೀಯಾಗಿ ಮೂವ್ ಆಗಲ್ಲ. ಇನ್ನು ವರ್ಕ್ ಕಿತ್ಕೊಳ್ಳೋ ಅವಕಾಶ ಎಲ್ಲಿ ಬರುತ್ತೆ? ಆಫೀಸ್ನಲ್ಲಿ ಹೊಸ ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡದೆ ಸೈಲೆಂಟ್ ಆಗಿರು ಅಂತ ವಾರ್ನಿಂಗ್ ಕೊಟ್ಟ ಕೃಷ್ಣ. ನಿಮಗೆ ನನ್ನ ಮೇಲೆ ಬಿಟ್ಟು ಪ್ರಪಂಚದಲ್ಲಿರೋ ಎಲ್ಲರ ಮೇಲೂ ನಂಬಿಕೆ ಇರುತ್ತೆ. ನಾನೇನು ಬುದ್ಧಿ ಇಲ್ದವಳಲ್ಲ. ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ಬಾರಿ ನೀವೇನೋ ಸಪೋರ್ಟ್ ಮಾಡ್ತಿರೋ ಹಾಗೆ ಮಾತಾಡಬೇಡಿ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಅವಳನ್ನು ಕೋಪದಿಂದ ನೋಡ್ತಾ ಗೆಟ್ ಔಟ್ ಫ್ರಮ್ ಮೈ ರೂಮ್ ಅಂತ ಕೂಗಿದ ಕೃಷ್ಣನನ್ನು ನೋಡಿ, ಏನೋ ನೀವೇ ಬರೋದಕ್ಕೆ ಹೇಳ್ತೀರಿ, ನೀವೇ ಹೋಗೋದಕ್ಕೆ ಹೇಳ್ತೀರಿ, ಎಲ್ಲ ನಿಮ್ಮಿಷ್ಟ ನೀನಾ ಅಂತ ಉರ್ಕೊಳ್ತಾ ಹೊರಗಡೆ ಹೊರಟು ಹೋದ್ಲು ಆರಾಧ್ಯ. ಸಂಜೆ ಆಫೀಸಿಂದ ಹೊರಗೆ ಹೋಗುವಾಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಅಯ್ಯ ನನಗೆ ಒಂದು ಸುತ್ತಿಗೆ ಕೊಡ್ತೀರಾ, ನಾಳೆ ತಂದು ಕೊಡ್ತೀನಿ ಅಂತ ಕೇಳಿದ್ಲು ಆರಾಧ್ಯ. ಅದು ನಿಮ್ಗ್ಯಾಕೆ ಮೇಡಮ್, ಇಲ್ಲಿನ ವಸ್ತುಗಳನ್ನ ಹೊರಗೆ ಕೊಡಬಾರ್ದು ಅಂತಂದ ಅಲ್ಲಿನ ಇನ್ಚಾರ್ಜ್. ಪ್ಲೀಸ್ ಪ್ಲೀಸ್ ಕೊಡಿ, ನನಗೆ ಅರ್ಜೆಂಟಾಗಿ ಒಂದು ವರ್ಕ್ ಇದೆ, ನಾಳೆ ಖಂಡಿತವಾಗಿಯೂ ರಿಟರ್ನ್ ಮಾಡಿಬಿಡ್ತೀನಿ ಅಂತ ಅವರನ್ನು ರಿಕ್ವೆಸ್ಟ್ ಮಾಡಿ ಹ್ಯಾಮರ್ ತಗೊಂಡು ಹೊರಗೆ ಬರ್ತಿದ್ದ ಆರಾಧ್ಯಾಗೆ ಎದುರಾದ್ಲು ಶ್ರಾವ್ಯ. ಅವಳನ್ನ ನೋಡಿ ವ್ಯಂಗ್ಯವಾಗಿ ನಗ್ತಾ, ಅಯ್ಯಯ್ಯೋ ಪೂರ್ ಆರಾಧ್ಯ ಅಂತ, ನಿಜಕ್ಕೂ ನಿನಗೆ ಇಂಥ ಗತಿ ಬಂತಲ್ಲ ಅಂತ ಅವಳನ್ನ ಹಾಡ್ಕೊಳ್ತಾ ಅವಳ ಕೈಯಲ್ಲಿದ್ದ ಹ್ಯಾಮರ್ ನೋಡ್ತಾ ಶ್ರಾವ್ಯ ಭಯದಿಂದ ನಿಂತುಬಿಟ್ಲು. ಹ್ಯಾಮರ್ ಜೊತೆ ಬಂದ ಆರಾಧ್ಯಳನ್ನು ನೋಡಿ ಭಯದಿಂದ ಶ್ರಾವ್ಯ ನಿಂತು, ಪ್ಲೀಸ್ ನನ್ನ ಏನು ಮಾಡಬೇಡ, ನಾನು ಹೊರಟು ಹೋಗ್ತೀನಿ ಅಂತ ಓಡುತ್ತಾ ಒಳಗೆ ಹೋದ್ಲು. ಅವಳು ಹೋದ ಕಡೆ ನೋಡಿ ಬಿದ್ದು ಬಿದ್ದು ನಗ್ತಾ, ಸಣ್ಣ ವಯಸ್ಸಿನಲ್ಲಿ ಇವಳನ್ನ ಭಯಪಡಿಸೋದಕ್ಕೆ ತುಂಬ ಭಾರಿ ವೆಪನ್ಸ್ ಯೂಸ್ ಮಾಡಿದ್ದೆ ಅಲ್ವಾ, ಈಗಲೂ ಈ ಹ್ಯಾಮರ್ ನೋಡಿ ಪಾಪ ತನಗೋಸ್ಕರವೇ ಅಂದ್ಕೊಂಡು ಭಯಪಟ್ಟಿದ್ದಾಳೆ, ಒಳ್ಳೆ ಕೆಲಸ ಆಯಿತು ಅಂತ ಅಂದ್ಕೊಳ್ತಾ ತಕ್ಷಣ ಬ್ಯಾಗ್ ಒಳಗೆ ಇಟ್ಕೊಂಡು ಅಲ್ಲಿಂದ ಫಾಸ್ಟಾಗಿ ಹೊರಗೆ ಬಂದು ಆರಾಧ್ಯ. ಪ್ಯಾಲೇಸ್ಗೆ ರೀಚ್ ಆದ ಆರಾಧ್ಯ ಸ್ಟ್ರೈಟಾಗಿ ಉಯ್ಯಾಲೆ ಹತ್ತಿರ ಹೋಗಿ ಮೇಲಿಂದ ಕೆಳಗೆ ನೋಡ್ತಾ, ಏ ಉಯ್ಯಾಲೆ, ಏನೋ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗಿ ಎಂಜಾಯ್ ಮಾಡೋಣ ಅಂತ ನಿನ್ನನ್ನು ಇಲ್ಲಿ ಕಟ್ಟಿಸ್ದೆ, ಆದರೆ ನೀನು ನನಗೆ ದ್ರೋಹ ಮಾಡಿದ್ದಲ್ಲದೆ ಸಿಂಹಕ್ಕಿರದ ಆಲೋಚನೆ ಕೊಟ್ಟು ನನ್ನ ಈ ಪರಿಸ್ಥಿತಿಗೆ ಸಿಲುಕಿಸ್ದೆ. ನಿನ್ನಿಂದಲೇ, ಕೇವಲ ನಿನ್ನಿಂದಲೇ ಇದೆಲ್ಲ. ಆ ಹಿಟ್ಲರ್ ನನ್ನ ಸ್ವಿಂಗ್ ರೊಮ್ಯಾನ್ಸ್ ಅನ್ನೋ ಕಾನ್ಸೆಪ್ಟ್ ಕಂಡು ಹಿಡಿದು ನನ್ನನ್ನು ಟೆನ್ಷನ್ ಇಡೋ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾನೆ. ನಿಜಕ್ಕೂ ನಿನ್ನನ್ನು ಇಲ್ದಂತ ಮಾಡಿದ್ರೆ ನನಗೆ ಒಂದು ಟೆನ್ಷನ್ ಮುಗಿದು ಹೋಗುತ್ತೆ ಅಲ್ವಾ ಅಂತ ತಿಕ್ಲು ವಿಲನ್ ಥರ ನಗ್ತಾ ತನ್ನ ಪೂರ್ತಿ ಸ್ಟ್ರೆಂತ್ ಯೂಸ್ ಮಾಡಿ ಹೆವಿ ಗೇಜ್ ಪ್ಲ್ಯಾಂಟ್ ಮೇಲೆ ಸುತ್ತಿಗೆ ಎತ್ತು ಹೊಡೆದ್ಲು ಆರಾಧ್ಯ. ಆ ಪ್ಲ್ಯಾಂಟ್ ಹೆವಿ ಗೇಜ್ ಆಗಿದ್ದರಿಂದ ಹೊಡೆದ ಆರಾಧ್ಯಳ ಕೈಗಳು ನೋವು ಬಂದವು, ಆದರೆ ಅದಕ್ಕೆ ಏನೂ ವ್ಯತ್ಯಾಸ ಬೀಳಲಿಲ್ಲ. ಬಲವೆಲ್ಲ ಯೂಸ್ ಮಾಡಿದ್ರಿಂದ ನೀರಸ ಬಂದು ತೋಟದ ಸೊಪ್ಪಿನ ಕಡ್ಡಿ ಥರ ಜೋಲಾಡ್ತಾ ಒಳಗೆ ಬಂದಳು ಆರಾಧ್ಯ. ಅವಳು ರೂಮ್ ಒಳಗೆ ಹೋಗ್ತಾ ಸೋಫಾದಲ್ಲಿ ಕೂತಿದ್ದ ಪರ್ಸನ್ ನೋಡಿ, ಅಧಿರಾಜ್ ಅವ್ರ ಮಾಸ್ಟ್ರಲ್ಲೇ ಬಂದುಬಿಟ್ನಾ, ನಿನ್ನೆ ನೈಟ್ ನನ್ನ ಟೆನ್ಷನ್ ಇಟ್ಟಿದ್ದಕ್ಕೆ ರಿವೆಂಜ್ ತೆಗೆದುಕೊಳ್ತೀನಿ ಅಂತ ಅಂದ್ಕೊಂಡ್ಳು ಆರಾಧ್ಯ. ಅಷ್ಟರಲ್ಲಿ ಒಂದು ಕ್ರೇಜಿ ಐಡಿಯಾ ಬಂತು. ಹೌದು, ಹೀಗೆ ಮಾಡಿದ್ರೆ ಸಿಂಹವನ್ನು ಎದುರಿಸಿದ
ಹಿಸ್ಟ್ರಿಯನ್ನು ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಸೆಲ್ಫ್ ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಬೆಕ್ಕಿನ ಥರ ಸ್ಲೋ ಆಗಿ ಹೋಗಿ ಹಿಂದಿನಿಂದ ಅವನ ಕಿವಿಯಲ್ಲಿ ಗಟ್ಟಿಯಾಗಿ ಬೋ ಅಂತ ಕೂಗ್ಬಿಟ್ಲು. ಅವಳು ಕೂಗುವಿಗೆ ಡಿಸ್ಟರ್ಬ್ ಆಗಿ ವಾಟ್ ದಿ ಹೆಲ್ ಅಂದ್ಕೊಳ್ತಾ ಫೋರ್ಸ್ ಆಗಿ ಮೇಲೆ ಎದ್ದ ಮೋಹಿತ್ನನ್ನು ನೋಡಿ ಶಾಕ್ನಿಂದ ಆಶ್ಚರ್ಯಪಟ್ಲು ಆರಾಧ್ಯ. ಹೇ, ನಿಜಕ್ಕೂ ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾ 2 ಹೆಜ್ಜೆ ಹಿಂದಕ್ಕೆ ಜಂಪ್ ಮಾಡಿದ್ಲು ಆರಾಧ್ಯ. ನಿಜಕ್ಕೂ ಆ ವಿಷಯ ಆಮೇಲೆ ಇರಲಿ, ಈ ನಡುಮನೆಯಲ್ಲಿ ದೆವ್ವದ ಥರ ಅರ್ಸ್ತಿದ್ಯಾ, ಬುದ್ಧಿ ಇಲ್ವಾ ಅಂತ ಬೇಸರದಿಂದ ಅಂದ ಮೋಹಿತ್. ಹೆಲೋ, ನಿಲ್ಲಿಸು. ಅಧಿರಾಜ್ ವರ್ಮಾ ಅಂದ್ಕೊಂಡಾಗ ಬಿಹೇವ್ ಮಾಡಿದೆ. ಇದು ನನ್ನ ಮನೆ, ನನ್ನಿಷ್ಟ. ನಿಜಕ್ಕೂ ಕೇಳೋದಕ್ಕೆ ನೀನು ಯಾರು? ಗೆಸ್ಟಾಗಿ ಬಂದಿದ್ಯಾ, ಗೆಸ್ಟ್ ಥರ ಇರೋ ಅಂತ ಕೋಪದಿಂದ ಅವನಿಗೆ ಏನೇನು ಕಮ್ಮಿ ಇಲ್ಲದಂತ ಅಂದ್ಲು ಆರಾಧ್ಯ. ನನ್ನ ಫ್ರೆಂಡ್ ಮನೆಯಲ್ಲಿ ನನಗಿಷ್ಟ ಬಂದ ಹಾಗಿರ್ತೀನಿ, ಮಧ್ಯದಲ್ಲಿ ನೀನು ಈ ಪೆದ್ದತನ ಏನು? ನಿಜಕ್ಕೂ ನಿಜ ಹೇಳು, ಅಲ್ಲಿರೋದು ನಾನು ಅಂತ ತಿಳಿದೆ ನೀನು ಕೂಗಿದೆ ಅಲ್ವಾ ಅಂತ ಒಂಥರ ನಕ್ದ. ಏಯ್, ನಿನಗೆ ಅಷ್ಟೊಂದೆಲ್ಲ ಸೀನಿಲ್ಲ ಅಂತ ಪ್ರೌಡಾಗಿ ಅಂತಿದ್ದ ಆರಾಧ್ಯಳ ಕೈ ಹಿಡಿದು, ನಿಜಕ್ಕೂ ನಿನಗೆ ಎಷ್ಟು ಧೈರ್ಯ ಇದ್ರೆ ಹಾಗಂತೀಯಾ ಅಂತ ಕೆಂಪಾದ ಕಣ್ಣುಗಳಿಂದ ನೋಡ್ದ ಮೋಹಿತ್. ಯು ಇಡಿಯಟ್, ಲೀವ್ ಮೈ ಹ್ಯಾಂಡ್ ಅನ್ನುತ್ತಾ ಫೋರ್ಸ್ ಆಗಿ ತನ್ನ ಕೈಯನ್ನು ಎಳಕೊಂಡು ಟೀಪಾಯ್ ಮೇಲಿದ್ದ ಹಾಸ್ಟೆಯನ್ನು ಮೋಹಿತ್ ಮೇಲಕ್ಕೆ ಎಸೆದ್ಲು ಆರಾಧ್ಯ. ಬಟ್ ಅದು ಗುರಿ ತಪ್ಪಿ ಅಷ್ಟರಲ್ಲೇ ಅಲ್ಲಿಗೆ ಬಂದ ಅಧಿರಾಜ್ ವರ್ಮ ಕಾಲುಗಳ ಹತ್ರ ಬಿದ್ದು ಮುರಿದು ಚೂರಾಯಿತು. ಏನು ನಡೀತಿದೆ ಇಲ್ಲಿ ಅಂತ ಸೀರಿಯಸ್ ಆಗಿ ಕೇಳಿದ ಅವನ ಹತ್ರಕ್ಕೆ ಫಾಸ್ಟಾಗಿ ಹೋಗಿ, ನಿನ್ನ ಫ್ರೆಂಡ್ ನನ್ನನ್ನು ಟೀಸ್ ಮಾಡ್ತಿದ್ದಾನೆ, ತಕ್ಷಣ ಅವನನ್ನು ಪ್ಯಾಲೇಸ್ನಿಂದ ಹೊರಗೆ ಕಳಿಸು ಅಂತ ಸುಳ್ಳು ಅಳುತ್ತಾ ಹೇಳಿದ್ಲು ಆರಾಧ್ಯ. ಆ ಮಾತುಗಳಿಗೆ ಮೋಹಿತ್ ಕಡೆ ಡೇಂಜರ್ ಲುಕ್ ಕೊಟ್ಟ ಅಧಿರಾಜ್ ವರ್ಮ. ಶೀಸ್ ಲೈಯಿಂಗ್, ನಾನೇನು ಮಾಡಲಿಲ್ಲ ಅಂತಂದ ಮೋಹಿತ್. ನಾನು ಹೇಳಿದ್ದು ನಿಜಾನೇ ಅಧಿರಾಜ್ ಅಂತ ಇನ್ನೋಸೆಂಟಾಗಿ ಆನ್ಸರ್ ಮಾಡಿದ ಆರಾಧ್ಯ ಜೊತೆ. ಡೋಂಟ್ ವರಿ, ನಿನಗಿಷ್ಟ ಬಂದ ಹಾಗೆ ನಡೆಯುತ್ತೆ ಅಂತಂದ ಅಧಿರಾಜ್ ವರ್ಮ. ಆ ಮಾತುಗಳಿಗೆ ಮೋಹಿತ್ ಕಡೆ ಗರ್ವದಿಂದ ನೋಡ್ತಾ ರೂಮ್ ಒಳಗಡೆ ಓಡಿ ಹೋದ್ಲು ಆರಾಧ್ಯ. ಅಧಿರಾಜ್ ವರ್ಮ ತನ್ನ ಕೈಯಲ್ಲಿದ್ದ ಪೇಪರ್ಸನ್ನು ಮೋಹಿತ್ ಕಡೆ ಎಸೆದು ಅರ್ಜೆಂಟಾಗಿ ಇದನ್ನು ಕಂಪ್ಲೀಟ್ ಮಾಡು ಅಂತ ಆರ್ಡರ್ ಮಾಡ್ದ. ಇವರಿನ್ನು ಬದುಕಿದಾರಾ ಅಂತ ರಫ್ ಆಗಿ ನೋಡ್ದ ಮೋಹಿತ್. ಇಲ್ಲಿವರೆಗೆ ನಾನು ತೋರಿಸಿದ ಕರುಣೆಯಿಂದ ತುಂಬ ಜಾಸ್ತಿ ದಿನ ಬದುಕಿದ್ರು. ಇಮಿಡಿಯೇಟ್ಲಿ ಕಂಪ್ಲೀಟ್ ಮಾಡು ಅಂತಂದರೆ ಕೊಂದು ಬಿಡು ಅಂತ ಹೇಳ್ದ ಅಧಿರಾಜ್ ವರ್ಮ. ಮತ್ತು ಇವ್ರನ್ನ ಫಿನಿಷ್ ಮಾಡಿದ್ರೆ ಬ್ಲ್ಯಾಕ್ ಶಿಪ್ ಯಾರು ಅಂತ ಹೇಗೆ ತಿಳಿಯುತ್ತೆ ಅಂತ ಡೌಟ್ ಪಟ್ಟ ಮೋಹಿತ್. ನೋ ನೀಡ್, ರಿಯಲ್ ಅಪರಾಧಿ ಯಾರು ಅಂತ ತಿಳಿದು ಹೋಗಿದೆ ಅಂತ ಸ್ಮೋಕ್ ಮಾಡ್ತಾ ಲೀವ್ ನಾವ್ ಅಂತ ಕಮ್ಯಾಂಡ್ ಮಾಡ್ದ ಅಧಿರಾಜ್ ವರ್ಮ. ನಿನ್ನ ಥರದವನನ್ನು ನಿಜಕ್ಕೂ ನಾನು ಇಲ್ಲಿವರೆಗೆ ನೋಡಿಲ್ಲ, ಇಲ್ಲಿದ್ದು ನಾನೇನು ಮಾಡಲಿ ಬಿಡು ಅನ್ನುತ್ತಾ ಕೋಪದಿಂದ ಹೊರಟು ಹೋದ ಮೋಹಿತ್. ಡಿನ್ನರ್ ಮಾಡೋ ಟೈಮ್ನಲ್ಲಿ ನಿನ್ನ ಫ್ರೆಂಡ್ ಕಾಣಿಸ್ತಿಲ್ಲ, ಏನು ಹೊರಟು ಹೋದ್ನಾ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಆರಾಧ್ಯ. ಏನು ಅವನ ಜೊತೆ ನಿನಗೇನು ಕೆಲಸ ಅಂತ ಸೀರಿಯಸ್ ಆಗಿ ಕೇಳಿದ ಅಧಿರಾಜ್ ವರ್ಮನನ್ನು ನೋಡಿ, ಅಬ್ಬಾ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ, ನಿಮ್ಮ ಫ್ರೆಂಡ್ ಮೋಹಿತ್ಗೆ ನನ್ನ ಫ್ರೆಂಡ್ ಕಾವ್ಯಾಳನ್ನು ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಕೇಳಿದೆ ಅಂತ ಗಾಬರಿಯಾಗಿ ಹೇಳಿದ್ಲು ಆರಾಧ್ಯ. ನೈಸ್ ಐಡಿಯಾ ಅಂತಂದ ಅಧಿರಾಜ್ ವರ್ಮ. ಬೈ ದ ವೇ, ನಿನ್ನ ಫ್ರೆಂಡ್ಗೆ ಗರ್ಲ್ ಫ್ರೆಂಡ್ ಇದ್ದಾಳಾ ಅಂತ ಕ್ವೆಶ್ಚನ್ ಮಾರ್ಕ್ ಫೇಸ್ ಇಟ್ಕೊಂಡು ನೋಡಿದ ಆರಾಧ್ಯಳಿಗೆ ಹೀ ಸಿಂಗಲ್ ಅಂತ ರಿಪ್ಲೈ ಕೊಟ್ಟ ಅಧಿರಾಜ್ ವರ್ಮ. ಹಾಗಿದ್ರೆ ನಾಳೆ ಇಬ್ಬರನ್ನ ಡೇಟ್ ಕಳಿಸೋಣವಾ ಅಂತ ಎಕ್ಸೈಟ್ ಆಗ್ತಾ ಕೇಳಿದ್ಲು ಆರಾಧ್ಯ. ಪ್ಲ್ಯಾನ್ ಮಾಡೋಣ ಖಂಡಿತವಾಗಿಯೂ ಅಂತ ಅಧಿರಾಜ್ ವರ್ಮ ಹೇಳಿದ ತಕ್ಷಣ ಅವನಷ್ಟು ಈಸಿಯಾಗಿ ಒಪ್ಕೊಂಡಿದ್ದಕ್ಕೆ ಶಾಕ್ ಆಗೋದ್ಲು ಆರಾಧ್ಯ ಪಾಪ. ಬಟ್ ಮೋಹಿತ್ ಅವಳ ಹತ್ರ ಬರದೇ ಇರೋದಕ್ಕೆ ಓಕೆ ಹೇಳಿದಾನೆ ಅಂತ ತಿಳಿದ್ರೆ ಪಾಪ ಈ ಹುಡುಗಿ ಏನಾಗ್ತಾಳೋ ಏನೋ. ಥ್ಯಾಂಕ್ ಯು ವೆರಿ ಮಚ್ ಅಧಿರಾಜ್ ಅಂಥೇಳಿ ಫಾಸ್ಟಾಗಿ ಊಟ ಮುಗಿಸಿ ಬೇಗ ಹೋಗಿ ಕಾವ್ಯಾಳಿಗೆ ಕಾಲ್ ಮಾಡಿ ನಡೆದದ್ದೆಲ್ಲ ಹೇಳಿದ್ಲು ಆರಾಧ್ಯ. ವಾವ್ ಡಾರ್ಲಿಂಗ್,
ನೀನು ಹೇಳ್ತಾ ಇರೋದು ನಿಜ ನೀನಾ, ಜೋಕ್ ಮಾಡ್ತಿಲ್ಲ ತಾನೇ ಅಂತ ಕೇಳಿದ್ಲು ಕಾವ್ಯ. ಪ್ರಾಮಿಸ್ ಯಾ, ಈಗಲೇ ಅಧಿರಾಜ್ ವರ್ಮ ಜೊತೆ ಮಾತಾಡಿದ ತಕ್ಷಣ ನಿನಗೆ ಕಾಲ್ ಮಾಡಿದೆ. ನೀವಿಬ್ಬರು ಒಳ್ಳೆ ಪೇರ್ ಆಗ್ತೀರಾ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್. ಲೆಟ್ಸ್ ಸಿ ಅಂತ ಆನಂದದಿಂದ ಹೇಳಿದ್ಲು ಆರಾಧ್ಯ. ನೆಕ್ಸ್ಟ್ ಡೇ ಈವ್ನಿಂಗ್ ಅವರು ರೆಗ್ಯುಲರ್ ಆಗಿ ಮೀಟ್ ಆಗೋ ಕ್ಲಬ್ ಹೌಸ್ನಲ್ಲಿ ಕಾರ್ನರ್ ರೂಮ್ನಲ್ಲಿ ವಿಂಡೋ ಪಕ್ಕದಲ್ಲಿ ನಿಂತ್ಕೊಂಡು ರೋಡ್ ಮೇಲೆ ಹೋಗ್ತಾ ಇರೋ ವೆಹಿಕಲ್ಸನ್ನು ನೋಡುತ್ತಾ, ನಿನ್ನ ವೈಫ್ ಹೇಳಿದಾಳೆ ಅಂತ ನಿನ್ನೆ ಪ್ಯಾಲೇಸ್ನಿಂದ ಹೋಗೋದಕ್ಕೆ ಹೇಳಿದೆ. ಈ ದಿನ ಡಿನ್ನರ್ಗೆ ಯಾಕೆ ಇನ್ವೈಟ್ ಮಾಡಿದೀಯಾ ಅಂತ ಸೀರಿಯಸ್ ಆಗಿ ಕೇಳ್ದ ಮೋಹಿತ್. ನಿನಗೆ ಒಳ್ಳೇದು ಮಾಡೋಣ ಅಂತ ಈಸಿಯಾಗಂತ ಸೋಫಾದಲ್ಲಿ ಕೂತ ಅಧಿರಾಜ್ ವರ್ಮ. ಸರಿಯಾಗಿ ಅದೇ ಟೈಮ್ಗೆ ಆರಾಧ್ಯ ಕಾವ್ಯ ಒಳಗೆ ಎಂಟರಾದರು. ಹಿಂದಕ್ಕೆ ಹೊರಟು ಹೋಗೋಣ ಆರಾಧ್ಯ, ನನಗೆ ಟೆನ್ಷನ್ ಆಗ್ತಿದೆ ಅಂತ ಎಂಟ್ರೆನ್ಸ್ನಲ್ಲಿ ನಿಂತ ಕಾವ್ಯ ಅಂದ್ಲು. ಏನೂ ಆಗಲ್ಲ ಬಿಡೆ, ಮಾರ್ನಿಂಗ್ನಿಂದ ಇದೇ ಗೋಳು, ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ, ಇಲ್ದಿದ್ರೆ ನಾನು ಎಳ್ಕೊಂಡು ಹೋಗ್ತೀನಿ ಅಂತ ವಾರ್ನಿಂಗನ್ನು ಕೊಟ್ಟಳು ಆರಾಧ್ಯ ತನ್ನ ಗೆಳತಿಗೆ. ಏಯ್ ನೀನು ಫಸ್ಟ್ ಹೋಗು, 5 ಮಿನಿಟ್ಸ್ ಬಿಟ್ಟು ನಾನು ಬರ್ತೀನಿ ಅಂತ ಗಾಬರಿಯಿಂದ ಹೇಳಿದ್ಲು ಕಾವ್ಯ. ಅಂದಹಾಗೆ ರೂಮ್ ನಂಬರ್ ಎಷ್ಟು ಅಂತ ಕ್ವೆಶ್ಚನ್ ಮಾಡಿದ್ಲು ಕಾವ್ಯ. ಐ ಡೋಂಟ್ ನೋ, ಬಟ್ ಎಲ್ಲಿಯಾದರೆ ವಾನರ್ ಸೈನ್ಯತರ ಬಾಡಿಗಾರ್ಡ್ಸ್ ಇರ್ತಾರೋ ಅದೇ ರೂಮ್, ಬಂದುಬಿಡು ಅಂತ ಹೇಳಿ ಫಾಸ್ಟಾಗಿ ಹೋದ್ಲು ಆರಾಧ್ಯ. ಡೋರ್ ತೆಗೆದು ಒಳಗೆ ಬರ್ತಿದ್ದ ಆರಾಧ್ಯಳನ್ನು ನೋಡಿ, ನೀನೊಬ್ಬಳೇ ಬಂದಿದ್ಯಾ, ನಿನ್ನ ಫ್ರೆಂಡಲ್ಲಿ ಅಂತ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್ ವರ್ಮ. 5 ಮಿನಿಟ್ಸ್ ಬಂದುಬಿಡ್ತಾಳೆ ಅಂತ ಸೋಫಾದಲ್ಲಿ ಕೂತು ಆನ್ಸರ್ ಮಾಡಿ ಹೋದ ಪೆಸರ್ಟಿನ ಥರ ಫೇಸ್ ಇಟ್ಕೊಂಡಿದ್ದ ಮೋಹಿತ್ ಕಡೆ ವಿಚಿತ್ರವಾಗಿ ನೋಡಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದು ಕಾವ್ಯಾಳನ್ನು ನೋಡಿ ಮರ್ಯಾದೆಯಿಂದ ಡೋರ್ ಓಪನ್ ಮಾಡ್ದ ಅಧಿರಾಜ್ ವರ್ಮ ಅಸಿಸ್ಟೆಂಟ್ ದಾಸ್. ಥ್ಯಾಂಕ್ ಯು ಅನ್ನೋತಾ ಒಳಗೆ ಬರ್ತಾ, ಆ ದಿನ ಅಧಿರಾಜ್ ಸರ್ಗೆ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡಿದ್ದು ನೀನೇ ಅಲ್ವಾ ಅಂತ ಕೇಳಿದ್ಲು ಕಾವ್ಯ. ಎಸ್ ಮೇಡಮ್, ಪ್ಲೀಸ್ ಗೋ ಇನ್ಸೈಡ್ ಅಂತ ದಾರಿ ತೋರಿಸ್ತಾ ಅವನು. ಒಳಗೆ ಬಂದು ಕಾವ್ಯ ಎಲ್ಲರನ್ನು ನೋಡ್ತಾ ಸಾರಿ ಫಾರ್ ಡಿಲೇ ಅನ್ನುತ್ತಾ ಡಿನ್ನರ್ ಟೇಬಲ್ ಮೇಲೆ ಸೆಟ್ ಆದ್ಲು. ಎಲ್ಲರೂ ಸೇರಿ ಡಿನ್ನರ್ ಮಾಡ್ತಾ ಒಂದೇ ಒಂದು ಮಾತು ಮಾತಾಡಲಿಲ್ಲ. ಅವರೇ ಸೈಲೆಂಟಾಗಿ ಕೂತಿದ್ದ ಮೋಹಿತ್ ಕಾವ್ಯರನ್ನು ನೋಡಿ, ಏನಿದು ಒಂದು ಸೆಕೆಂಡ್ ಕೂಡ ಇವನು ಕಾವ್ಯ ಕಡೆ ನೋಡ್ತಿಲ್ಲ, ಕಾವ್ಯ ಕೂಡ ಲೆಕ್ಕಿಸ್ಕೊಳ್ದಾಗಿದ್ದಾಳಲ್ಲ, ಇಷ್ಟ ಆಗಲಿಲ್ವೋ ಏನೋ ಅಂತ ಡಲ್ಲಾಗಿ ಅಂದ್ಕೊಂಡ್ಲು ಆರಾಧ್ಯ. ಪಾಪ ಫುಡ್ ತಿನ್ನುತ್ತಾ ಕ್ಯಾಶುವಲ್ ಆಗಿ ಮೋಹಿತ್ನ ನೋಡಿದ ಕಾವ್ಯಾಗೆ ಅವನು ಇಕ್ಕಟ್ಟಿಗೆ ಸಿಲುಕಿದ ಹಾಗೆ ಅನ್ನಿಸ್ತು. ಆದ್ದರಿಂದ ಡಿನ್ನರ್ ಕಂಪ್ಲೀಟ್ ಆದ ತಕ್ಷಣವೇ ಇಬ್ಬರು ಅಲ್ಲಿಂದ ಹೊರಟು ಹೋದರು. ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ ಅಲ್ವಾ, ಸೋ ಸ್ಯಾಡ್ ಅಂತ ವ್ಯಂಗ್ಯವಾಗಂತಿದ್ದ ಮೋಹಿತ್ ಹೊಟ್ಟೆಗೊಂದು ಕಿಕ್ ಕೊಟ್ಟು, ಸ್ಟುಪಿಡ್, ಇದು ನನ್ನ ಐಡಿಯಾ ಅಲ್ಲ ಅಂತ ನಗ್ತಾ ಸಿಗ್ರೇಟನ್ನು ಕೊಟ್ಟ ಅಧಿರಾಜ್ ವರ್ಮ. ಗೆಸ್ ಮಾಡಿದೆ, ಇಂಥ ವೈಲ್ಡ್ ಥಾಟ್ಸ್ ಎಲ್ಲ ನಿನ್ನ ವೈಫ್ಗೆ ಬರುತ್ತೆ ಅಂತ ಸೀರಿಯಸ್ ಆಗಂದ ಮೋಹಿತ್. ದಾರಿಯಲ್ಲಿರುವಾಗ ಮೋಹಿತ್ ಮೇಲೆ ನಿನ್ನ ಒಪಿನಿಯನ್ ಏನು ಕಾವ್ಯ ಅಂತ ಕೇಳಿದ ಆರಾಧ್ಯಾಗೆ, ನಥಿಂಗ್, ನಮ್ಮಿಬ್ಬರಿಗೂ ಸೆಟ್ ಆಗಲ್ಲ, ಭೂಮಿಗೂ ಆಕಾಶಕ್ಕಿರುವಷ್ಟು ಡಿಫ್ರೆನ್ಸ್ ಇದೆ. ಅಧಿರಾಜ್ ವರ್ಮ ಜೊತೆ ಮತ್ತೊಂದು ಬಾರಿ ಮಾತಾಡಿ ಮತ್ತೆ ಡಿನ್ನರ್ ಡೇಟ್ ಪ್ಲ್ಯಾನ್ ಮಾಡಲ್ವಾ ಅಂತ ಕೇಳಿದ್ಲು ಆರಾಧ್ಯ ನಗ್ತಾ. ಡಾರ್ಲಿಂಗ್, ನಮ್ಮಿಬ್ರಿಗೂ ನಿಜಕ್ಕೂ ಸೆಟ್ಟೇ ಆಗಲ್ಲ, ನನ್ನ ಬಗ್ಗೆ ಆಲೋಚನೆ ಮಾಡಿ ವರಿ ಆಗಬೇಡ ಅಂತ ಅಲ್ಲಿಗೆ ಟಾಪಿಕನ್ನು ಕಟ್ ಮಾಡಿದ್ಲು ಕಾವ್ಯ. ಪ್ಯಾಲೇಸ್ ಒಳಗೆ ಎಂಟರ್ ಆಗ್ತಿದ್ದ ಅಧಿರಾಜ್ ವರ್ಮ ಹತ್ರ ಫಾಸ್ಟಾಗಿ ಬಂದು, ಕಾವ್ಯ ವಿಷಯದಲ್ಲಿ ಮೋಹಿತ್ ಒಪಿನಿಯನ್ ಏನು ಅಂತ ಗಬಗಬನೆ ಕೇಳಿದ್ಲು ಆರಾಧ್ಯ. ಹೇಯ್ ಇಡಿಯಟ್, ಒಳಗಡೆ ಕೂಡ ಬರೋದಕ್ಕೆ ಬಿಡದೆ ಏನು ನಿಂದು ಗೋಳು, ಇನ್ನೊಂದು ಬಾರಿ ನಿನ್ನ ಬಾಯಿಂದ ನನ್ನ ಹೆಸರು ಬಿಟ್ಟು ಇನ್ಯಾರ ಹೆಸರಾದರೂ ಕೇಳಿಸಿದ್ರೆ ಪನಿಷ್ಮೆಂಟ್ ತುಂಬ ಹಾರ್ಡಾಗಿರುತ್ತೆ ಅಂತ ಡೆಡ್ಲಿ ಎಕ್ಸ್ಪ್ರೆಷನ್ ಕೊಟ್ಟ ಅಧಿರಾಜ್ ವರ್ಮ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.